ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೆಳಗಿನ ತಿಂಡಿಗೆ ಒಂದು ಡಿಫ್ರೆಂಟ್ ಆಗಿರೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಸೂಜಿ ರವೆಯಿಂದ ಮಾಡಿರೋ ರೋಲ್ಸ್. ಒಳ್ಳೆ ರೆಸ್ಟೋರೆಂಟಲ್ಲಿ ಯಾವುದೋ ಸ್ಟಾರ್ಟರ್ ರೆಸಿಪಿ ಕೊಟ್ಟೋ ಥರ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬ ಸುಲಭ. ಹೇಗೆ ಅಂತಂದರೆ, 1 ಕಪ್ ಸೂಜಿ ರವೆಗೆ 1/4 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಮೊದಲಿಗೆ ತರಿಯಾಗಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು, 1 ಕಪ್ಪಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸತಿ ರುಬ್ಕೊಂಡ್ಬಿಟ್ರೆ ನಿಮಗೆ ಬ್ಯಾಟರ್ ತಯಾರಾಗುತ್ತೆ. ತುಂಬ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಬ್ಯಾಟರ್ನ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡೋಣ. ಆಗ ಸೂಜಿ ರವೆ ಎಲ್ಲ ನೀಟಾಗಿ ನೆನ್ಕೊಂಡು ಸೈಜ್ ಡಬಲ್ ಆಗುತ್ತೆ. ಸೊ ಇದು ನೆಂದಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಒಂದು ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಮಸಾಲ ಪದಾರ್ಥಗಳನ್ನೆಲ್ಲ ಏನೂ ಹಾಕ್ಕೊಂಡಿಲ್ಲ, ಅದನ್ನು ಕೂಡ ಹಾಕ್ಕೊಂಡು ಕೂಡ ಮಾಡ್ಕೋಬಹುದು. ನಾನು ಇಲ್ಲಿ ನನ್ನ ಮಗನ ಟಿಫನ್ ಬಾಕ್ಸ್ಗೆ ಅಂತ ಮಾಡ್ತಿರೋದ್ರಿಂದ ಸ್ಪೈಸ್ ಲೆವೆಲ್ ತುಂಬ ಕಡಿಮೆ ಇಟ್ಟಿದ್ದೀನಿ. ಸೊ ಈ ಬ್ಯಾಟರ್ ರೆಡಿ ಆದಮೇಲೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ತಟ್ಟೆ, ಸ್ಟೀಲ್ ತಟ್ಟೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಈ ಬ್ಯಾಟರ್ನ ಹಾಕ್ಕೊಂಡು ಇದನ್ನು ಸ್ಟೀಮ್ ಮಾಡ್ಕೋಬೇಕು. ಈ ರೀತಿಯಾಗಿರೋ ಡಿಫ್ರೆಂಟ್ ರೆಸಿಪೀಸ್ಗೆ ನನ್ನ ಚಾನಲ್ನ ಇನ್ನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಾದರೂ ಬೇರೆ ರೀತಿಯ ರೆಸಿಪೀಸ್ ಬೇಕು ಅಥವಾ ನಿಮ್ಮ ಏನೇ ಒಂದು ಕಮೆಂಟ್ಸ್ ಇದ್ದರೂ, ಫೀಡ್ಬ್ಯಾಕ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ನನಗೆ ತುಂಬ ಹೆಲ್ಪ್ ಆಗುತ್ತೆ ಏನಾದರೂ ಕರೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲ. ನೋಡಿ, ಈ ರೀತಿಯಾಗಿ ನಾನು ತೆಳುವಾಗಿ ಅದನ್ನು ಹಾಕ್ಕೊಂಡ್ಬಿಟ್ಟು ಒಂದು ಲೇಯರ್ ಸ್ಟೀಲ್ ತಟ್ಟೆಲಿ ಹಾಕ್ಕೊಂಡು ಒಂದು 10ರಿಂದ 15 ನಿಮಿಷ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ತುಂಬ ಬೇಗನೆ ಆಗುತ್ತೆ. ಇದನ್ನು ಹಾಗೆ ಕೂಡ ನಾವು ರೋಲ್ ರೀತಿಯಾಗಿ ಕಟ್ ಮಾಡಿಬಿಟ್ಟು ಸರ್ವ್ ಮಾಡ್ಕೋಬಹುದು. ನೋಡಿ, ನಾನು ಇಲ್ಲಿ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಕೂಡ ನೀವು ತಿನ್ಕೋಬಹುದು. ಆದರೆ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಇದನ್ನು ರೋಲ್ ಮೂಲಕ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿದ್ದೆ. ಸೊ ಇದಕ್ಕೆ ನೀವು ತುಂಬ ಸ್ಪೈಸಸ್ ಬೇಕು ಅಂತಂದರೆ ಇದಕ್ಕೆ ನಾನು ಸ್ವಲ್ಪ ಕೆಂಪು ಚಟ್ನಿ ಹಚ್ಕೋಬೋದು, ಖಾರ ಚಟ್ನಿ ಪುಡಿ ಎಲ್ಲ ಹಾಕೋಬಹುದು. ನಾನು ಆ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮನೆಯಲ್ಲಿದ್ದ ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕೆಂಪು ಚಟ್ನಿನ ಸವರ್ಕೋತಾ ಇದ್ದೀನಿ. ಆಗ ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗಾದರೆ ಇದು ಯಾವುದೇ ಸವರ್ಕೊಳ್ದೆ ಕೂಡ ರೋಲ್ ಮಾಡಿಬಿಟ್ಟು ಕೂಡ ನೀವು ಕೊಡ್ಬೋದು. ಸೊ ಇಷ್ಟೇ. ಇದನ್ನು ನೀಟಾಗಿ ರೋಲ್ ಮಾಡ್ಕೊಂಡ್ಬಿಟ್ರೆ ಸೂಜಿ ರೋಲ್ಸ್ ರೆಡಿ ಆಗುತ್ತೆ. ಕೇವಲ ಒಂದು 15ರಿಂದ 20 ನಿಮಿಷದೊಳಗೆ ರೆಡಿಯಾಗೋ ರೆಸಿಪಿ. ಯಾವುದಾದ್ರೂ ಗೆಸ್ಟ್ ಬಂದರೆ ನೀವು ಸಂಜೆ ಹೊತ್ತು ಕೂಡ ಮಾಡಿ ಅವರಿಗೆ ಸರ್ವ್ ಮಾಡ್ಬೋದು, ತುಂಬ ಇಷ್ಟಪಡ್ತಾರೆ. ಇದಕ್ಕೆ ನಾನು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡೆ, ಅಂದರೆ ಒಂದು ಸ್ವಲ್ಪ ಸಾಸಿವೆ ಒಗ್ಗರಣೆ ಕೊಟ್ಬಿಟ್ಟು ಮೇಲ್ಗಡೆ ಹಾಕ್ಕೊಂಡಿದ್ದೆ. ಆಗ ತಿನ್ನೋದಕ್ಕೆ ಇನ್ನೂ ತುಂಬ ರುಚಿಕರವಾಗಿರುತ್ತೆ ಅಂತ. ಇಷ್ಟೇ. ಇದನ್ನು ನೀವು ಕೆಚಪ್ ಜೊತೆ ಇಲ್ಲ ಮಿಂಟ್ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ರೆಸಿಪಿ. ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲಲ್ಲಿರೋ ಎಲ್ಲ ಪ್ಲೇಲಿಸ್ಟು ಕೂಡ ನೀವು ನೋಡಿ. ಥ್ಯಾಂಕ್ ಯು.